ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಚಿಕ್ಕಜೋಗಿಹಳ್ಳಿ ಜಂತುಹುಳು ನಿಯಂತ್ರಣ ದಿನಾಚರಣೆ. ಜಂತುಹುಳು ಬಾಧೆ ರಕ್ತಹೀನತೆಗೆ ಕಾರಣ. ಶಾಸಕರು ಡಾ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಂತುಹುಳು ನಿಯಂತ್ರಣ ಜಾಗೃತಿ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಆರೋಗ್ಯ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮ ಹಾಗೂ ಜಂತುಹುಳು ಮಾತ್ರೆ ಸೇವನೆಯ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿದರು. ಜಂತುಹುಳು ಬಾಧೆ ರಕ್ತಹೀನತೆಗೆ ಕಾರಣವಾಗಲಿದ್ದು, ರಕ್ತಹೀನತೆ ಸಾಮಾಜಿಕ ಪಿಡುಗಾಗಿ ನಿರ್ಮಾಣವಾಗಿದೆ. ಪ್ರತಿಯೊಬ್ಬರೂ ಜಾಗೃತರಾಗಬೇಕಿದೆ. ಜಂತುಹುಳು ನಿಯಂತ್ರಣಕ್ಕೆ ಅನುಸರಿಸಬೇಕಿರುವ ನಿಯಮಗಳನ್ನು ಎಲ್ಲರೂ ಪಾಲಿಸಲೇಬೇಕಿದೆ ಎಂದರು. ಮತ್ತು ಸ್ವತಃ ಅವರೇ ಮಾತ್ರವ ಸೇವಿಸಿದರು ಮತ್ತು ಉಪಸ್ಥಿತರಿದ್ದವರೆಲ್ಲರಿಗೆ ಹಲವು ವಿದ್ಯಾರ್ಥಿಗಳಿಗೆ ಅವರೇ ಮಾತ್ರೆ ತಿನ್ನಿಸಿದರು. ನಂತರ ಪ್ರೌಢಶಾಲೆಯ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಮಾತ್ರೆ ಸೇವಿಸಿದರು. ಸರ್ಕಾರ ಆರೋಗ್ಯ ಇಲಾಖೆಯ ಮೂಲಕ ಉಚಿತವಾಗಿ ವಿತರಿಸುತ್ತಿರುವ ಜಂತು ನಿವಾರಣಾ ಮಾತ್ರೆ ಪ್ರತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದೊರಕಲಿದೆ. ಪ್ರತಿಯೊಬ್ಬರೂ ಪ್ರತಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಎಲ್ಲರೂ ನಿಯಮಿತವಾಗಿ ಮಾತ್ರೆ ಸೇವಿಸಬೇಕೆಂದು ಕರೆ ನೀಡಿದರು. ಸಾಮಾಜಿಕ ಪಿಡುಗಾಗಿ ಕಾಡುತ್ತಿರುವ ರಕ್ತಹೀನತೆ ಹಾಗೂ ಅಪೌಷ್ಟಿಕತೆಯ ವಿರುದ್ಧ ಆರೋಗ್ಯ ಇಲಾಖೆಯೊಂದಿಗೆ ಎಲ್ಲಾ ರೀತಿಯಲ್ಲಿ ಸಹಕರಿಸಿ ಹೋರಾಡೋಣ ಎಂದರು. ಜಿಲ್ಲಾ ಆರೋಗ್ಯಾಧಿಕಾರಿ ಷಣ್ಮುಖ ನಾಯ್ಕ, ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು, ಬೋಧಕ-ಬೋಧಕೇತರ ಸಿಬ್ಬಂದಿಯವರು, ವಿದ್ಯಾರ್ಥಿನಿಯರು, ಚಿಕ್ಕಜೋಗಿಹಳ್ಳಿ ಗ್ರಾಮದ ಗಣ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ನಮಸ್ಕಾರ. ಈ ರಾಷ್ಟ್ರೀಯ ಜಂತುಹುಳ ದಿನ ಈ ಒಂದು ಕಾರ್ಯಕ್ರಮ ನಿಮಿತ್ತ ಇವತ್ತು ಜಂತುಹುಳಗಳನ್ನು ಹುಳದ ಮಾತ್ರೆಯನ್ನು ಎಲ್ಲರೂ ಸೇವಿಸಬೇಕು, 6 ತಿಂಗಳಿಗೊಂದ್ಸರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರೊಂದಿಗೆ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸುತ್ತಾ, ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದಿನ ನೂರಾರು ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀವಿ. ಒಂದು ಮಾತ್ರ ಯಾವುದಾದ್ರೂ ಒಂದು ವಾರಕ್ಕೋ ತಿಂಗಳಿಗೊಂದು ನಮಗೆ ತುಂಬ ಇಂಪಾರ್ಟೆಂಟು, ತುಂಬ ಪ್ರಾಮುಖ್ಯತೆ ಇರೋಂಥ ಪ್ರೋಗ್ರಾಮ್ಸ್ ಅಂತ ಹೇಳ್ತಿದ್ದೆ. ಬೆಳಗ್ಗೆ ಪ್ರದೀಪ್ ಅವ್ರು ಫೋನ್ ಮಾಡಿದ್ರು, ಈಗ ನಮ್ಮ ತುಂಬ ಭೂಮಿ ಪೂಜೆಗಳು ಏನೇನೋ ಮೀಟಿಂಗ್ಗಳೆಲ್ಲ ಇದ್ದಾವೆ. ಹೇಳಿದ್ರು, ಸರ್ ಜಂತುಹುಳ ದಿನಾಚರಣೆ ಮಾಡ್ತೀವಿ, ಮಕ್ಕಳಿಗೆಲ್ಲ ಕೊಡ್ತೀವಿ, ತಾವು 1 ನಿಮಿಷ ಬಂದು ಹೋಗ್ಬೇಕಂದು. ಸೊ ನಾನು ಹೇಳ್ತೀನಲ್ಲ, ಈ ಆಗಸ್ಟ್ ತಿಂಗಳಲ್ಲಿ ಇದು ಒಂದು ಡ್ರಗ್ಸ್ ವಿರೋಧಿ ದಿನಾಚರಣೆ ಆಚರಿಸಿದ್ವಿ ಕಾಲೇಜಲ್ಲಿ, ಅದೊಂದು. ಮತ್ತು ಇದು ಅತ್ಯಂತ ಪ್ರಮುಖ ಈ ತಿಂಗಳದ ಪ್ರೋಗ್ರಾಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈಗ ನಮ್ಮ ದೇಶದಲ್ಲಿ ಬಡತನಕ್ಕೆ ನಾನಾ ಕಾರಣಗಳಿದ್ದಾವೆ, ತುಂಬ ಕಾರಣಗಳಿದ್ದಾವೆ ಬಡತನಕ್ಕೆ. ಇದು ಕೂಡ ಈ ಜಂತುಹುಳುಗಳು ಕೂಡ ನಮ್ಮ ಹೆಣ್ಮಕ್ಳಲ್ಲಿ ಬಡತನಕ್ಕೆ ಒಂದು ಕಾರಣ ಇದೆ. ಯಾಕೆಂತಂದರೆ ಈ ಜಂತುಹುಳುಗಳು ಬೇರೆ ಎಲ್ಲ ದೇಶಗಳಿಗಿಲ್ಲ, ಅರ್ಥ ಆಯ್ತಾ? ಅವು ನಮ್ಮ ದೇಶದಲ್ಲೇ ಜಾಸ್ತಿ ಇದ್ದಾವೆ. ಯಾಕೆಂತಂದರೆ ಇಲ್ಲಿರೋ ಬಡತನ ಮತ್ತು ಅನಕ್ಷರಸ್ಥತೆ ಮತ್ತು ಇಲ್ಲಿ ತಿಳುವಳಿಕೆ ಕೊರತೆಯಿಂದ ಈ ಒಂದು ಜಂತುಹುಳುಗಳು ಇಲ್ಲಿ ಸ್ವಚ್ಛತೆ, ಬಹುಮುಖ್ಯವಾಗಿ ಸ್ವಚ್ಛತೆ ಕೊರತೆಯಿಂದ ಈ ಜಂತುಹುಳುಗಳು ಬರ್ತವೆ, ಆಯಿತಾ? ಈ ಜಂತುಹುಳುಗಳಿಗೆ ನೋಡಿ ಎಷ್ಟು ಸಿಂಪಲ್ ಔಷಧಿ ಇದೆ, ಆಯಿತಾ? ಈಗ ಅವರು ಆಗಲೇ ಬೆಳಗ್ಗೆ ತಿಂದು ಬಂದಿವೆ ಅಂದರೆ ನಿಮ್ಮ ಮುಂದೆನೇ ನಾನು ಕೂಡ ಇವತ್ತು ತಿಂತೀನಿ, ಆಯಿತಾ? ಸೊ ಎಲ್ಲರೂ ಯಾರೂ ಬಿಸಾಕಂಗಿಲ್ಲ. ಇದು ನಮ್ಮ ಮುಖಂಡರು ಎಲ್ಲರೂ ತಿನ್ನಿಸ್ತೀನಿ ಈಗ, ಆಯಿತಾ? ಸೊ ಇದು ಕೂಡ ಬಹುಮುಖ್ಯ ಕಾರಣವನ್ನು ನಮ್ಮ ದೇಶದಲ್ಲಿ ಬಡತನಕ್ಕೆ ಈ ಜಂತುಹುಳುಗಳು. ಯಾಕೆಂತಂದರೆ ತುಂಬ ಎಷ್ಟು ಈಗ 80% ಹೆಣ್ಣುಮಕ್ಕಳು, ಆಯಿತಾ, ಎಲ್ಲ ಗರ್ಭಿಣಿಯರೇ ಆಗ್ತಾರೆ, ಆದರೆ ರಕ್ತ ಕಡಿಮೆ ಇರ್ತದೆ. ಸೊ ಬರೀ ಗರ್ಭಿಣಿ ಆದ ಮಾತ್ರಕ್ಕೆ ರಕ್ತ ಕಡಿಮೆ ಆಗೋದಿಲ್ಲ, ಈ ಜಂತುಹುಳುಗಳು ಕೂಡ ಆಗ್ತದೆ. ವಿಶೇಷವಾಗಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಕೊರತೆಯಿಂದ ಚಪ್ಪಲಿ ಹಾಕಿದಂಗೆ ಬಾತ್ರೂಮ್ ಓಡಾಡೋದು ಮತ್ತು ಹೊರಗಡೆ ಎಲ್ಲ ಬಯಲು ಶೌಚಾಲಯ ಮಾಡೋದ್ರಿಂದ ಅವೆಲ್ಲ ಜಂತುಹುಳುಗಳಂದ್ರೆ ಏನು ಇಷ್ಟು ದೊಡ್ಡ ಆಗ್ಗೆ ಇದ್ದಂಗಿರಲ್ಲ, ಕಣ್ಣಿಗೆ ಕಾಣಲಿಲ್ಲ ಅಂತವಿರ್ತವೆ. ಹುಕ್ ವರ್ಮ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಮೊಬೈಲ್ ಇದ್ರೆ ಇವತ್ತು ಆಮೇಲೆ ಗೂಗಲ್ ಮಾಡಿ, ಹುಕ್ ವರ್ಮ್, HOOK ವರ್ಮ್ ಅಂದರೆ ಜಂತು, ಕೊಕ್ಕೆ ಹುಳು ಅಂತಾರೆ. ಹುಕ್ ವರ್ಮ್ ಅಂತೇಳಿ ಗೂಗಲ್ ಮಾಡಿ
ಅದು ಅತಿ ಸಣ್ಣ, ಕಣ್ಣಿಗೆ ಕಾಣ್ತಾ ಇರಲ್ಲ. ಹಿಂಗೆ ಬೇರೆ ಕಾಲಲ್ಲಿ ಓಡಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಮಲ ಮಾಡಿದರೆ ಅಲ್ಲಿ ಇರ್ತದದು, ಮೊಟ್ಟೆ ಮಾಡ್ಕೊಂಡು ಓಡಾಡ್ತಿರ್ತವೆ. ನಾವು ಬರೀ ಕಾಲಲ್ಲಿ ಓಡಾಡೋದು, ನಿಂತ್ಕೊಳ್ಳೋದು, ಮಾತಾಡೋದು. ಬೆಳಿಗ್ಗೆಲ್ಲ ಇವರು ಅಂಗಡಿ ಮುಂದೆ ಟೀ ಕುಡ್ಕೊಂಡು, ಆಯ್ತಾ, ಮೋದಿಯವ್ರಿಂಗೆ, ಸಿದ್ದರಾಮಯ್ಯರಿಂಗೆ, ಡಿ ಕೆ ಸಾಹೇಬ್ರಿಂಗೆ, ನಮ್ಮ ಎಮ್ ಎಲ್ ಎರಿಂಗೆ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅಂಥ ಟೈಮಲ್ಲಿ ಮೆಲ್ಲಕ್ಕೆ, ಆಯ್ತಾ, ಈ ಕಾಲುಗಳು ಬೆರಳುಗಳ ಮಧ್ಯೆ ಹೋಗ್ಬಿಡ್ತವೆ ಚುಚ್ಕೊಂಡು ಒಳಗೆ, ಆಯ್ತಾ. ಅಲ್ಲೇ ಇರಲ್ಲ, ಅಲ್ಲಿಂದ ರಕ್ತನಾಳಕ್ಕೆ ಬಂದು ರಕ್ತನಾಳದಿಂದ ಎಲ್ಲ ಕಡೆ ಹೋಗಿ ಹೊಟ್ಟೆಗೆ ಬರ್ತವೆ. ಹೊಟ್ಟೆಲಿ ಬಂದು ಅವೆಲ್ಲವೂ ಎಲ್ಲ ರಕ್ತನ ಹೀರಕ್ಕೆ ಶುರು ಮಾಡ್ತವೆ. ಸೊ ಏನು ತಿಂದ್ರು ಎಷ್ಟೊಂದು ಸರಿ ಕೇಳ್ತಿರ್ತೀರಿ, ಏನು ಮಾಡಿದ್ರು ಹೇಳಿಕೆ ಆಗವಲ್ಲ ಸರ್ ನಮ್ಮ ಮಗ ನಮ್ಮ ಮಗಳು ಅಂತೇಳಿ. ನಿಮ್ಮ ಎಲ್ಲ ಮುಖಗಳು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ, ಎಲ್ಲ ವೈಟ್ ಪ್ಯಾಚಸ್ ಇರ್ತದೆ. ಅದೆಲ್ಲ ಐರನ್ ಡೆಫಿಷಿಯನ್ಸಿ, ಅನಿಮಿಯದು. 90% ನಾನು ಯಾವ ಶಾಲೆಗೆ ಹೋದ್ರು, ಯಾವ ಫಂಕ್ಷನ್ಗೆ ಹೋದ್ರು, ಯಾವ ಹೆಣ್ಮಕ್ಳಿಗೆ ಬೆಳಗ್ಗೆ ನರೇಗಾ ಕೆಲಸಕ್ಕೆ ಹೋಗಿದ್ವಿ, ಎಲ್ಲ ಹೆಣ್ಮಕ್ಳಲ್ಲಿ ಎಲ್ಲರಿಗೂ ರಕ್ತ ಕಡಿಮೆ ಇತ್ತು, ಆಯ್ತಾ. ನಿಮ್ಮಲ್ಲಿ ಭಾಳ ಜನಕ್ಕೆ ರಕ್ತ ಕಡಿಮೆ ಇದೆ. ಸೊ ಇದಕ್ಕೆ ಬಹುಮುಖ್ಯ ಕಾರಣ ಈ ಜಂತುಹುಳುಗಳು, ಕುಕ್ವರ್ಮ್ಸ್, ಆಯ್ತಾ. ಬೇರೆ ಬೇರೆ ವಿಧವೆ, ಕಣ್ಣಿಗೂ ತೊಂದರೆ ಆಗಂತ ವಿಧವೆ, ಟಾಕ್ಸೋಪ್ಲಾಸ್ಮಾಸಿಸ್ ಅಂತ ಹೇಳ್ತೀವಿ, ಆಯ್ತಾ. ತುಂಬ ಕಣ್ಣು ಮೆದುಳು ಕೂಡ ಹೋಗ್ತದೆ, ಮೆದುಳಲ್ಲಿ ಕೂಡ ಸ್ಟ್ರೋಕ್ ಆಗೋದು, ಮತ್ತು ತಲೆ ಪ್ರಾಬ್ಲಮ್ ಆಗೋದು, ಮತ್ತು ಆಮೇಲೆ ಕಣ್ಣು ಕೂಡ ದೃಷ್ಟಿ ಕಳ್ಕೊಳ್ಳೋದು, ನ್ಯೂರೋಸೈಕೋಸಿಸ್ ಅಂತ ಹೇಳ್ತೀವಿ, ನಾನಾ ರೀತಿಯ ಹೃದಯ ಸಂಬಂಧ ಕಾಯಿಲೆಗಳಾಗೋದು, ಎಲ್ಲ ಕಾಯಿಲೆಗಳಾಗ್ತದೆ. ಈ ಆಲ್ಬೆಂಡಜೋಲು ಮತ್ತು ಮೆಬೆಂಡಜೋಲ್ ಅಂತ ಹೇಳ್ತೀವಿ. ಈಗ ಅದು ಮೆಬೆಂಡಜೋಲು 3 ದಿವಸ ತಗೋಬೇಕು, ಬೆಳಗ್ಗೆ ರಾತ್ರಿ, ಮರ್ತೋಗ್ತೀವಿ. ಅದಕ್ಕೆ ಇದು ವಾರಕ್ಕೆ ಒಂದೇ ದಿವಸ, 2 ಮಾತ್ರೆ ಅಲ್ವಾ? ಒಂದೇ ಮಾತ್ರೆ. ಸೆಕೆಂಡ್ ಡೇ ಕೊಡಲ್ವಾ? 6th ಡೇ, ಹೌದಾ? ಅಲ್ಲ, ವಾಟ್ ಅಬೌಟ್ ಮೊಟ್ಟೆ ಕೊಡ್ಕೊಂಡಾಗ ಹೆಂಗೆ ಚೆಕ್ ಮಾಡ್ತೀರಿ ಪಾಸಿಟಿವ್ ಇರೋದು? ಬಂದಾಗಿದ್ದು. ಓಕೆ, ಇದನ್ನ ಯಾರು ಗೌರ್ಮೆಂಟ್ ಮಾತ್ರ ಇದಕ್ಕೆ ಪವರ್ ಇಲ್ಲ, ಇದು ವೇಸ್ಟು, ಸುಮ್ಮನೆ ಕೊಡ್ತಾರೆ, ಏನೋ ಒಂದು ಭಾಷಣ ಮಾಡಿ ನಮ್ಗೆ ಕೊಟ್ಟೋಗ್ತಾರೆ ಅಂತಲ್ಲ. ಪ್ರತಿಯೊಬ್ಬರು ತಗೋಬೇಕು. ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ತಗೊಂಡಿಲ್ಲ, ನಾನು ಓದಬೇಕಾದ್ರೂ ನನಗೆ ಬುದ್ಧಿ ಬಂದಾಗಲಿಂದ, ನಾನು ಡಾಕ್ಟ್ರು MBBS ಸೇರ್ಕೊಂಡಾಗಲಿಂದ, ಅದು ಓದಿ ತಿಳ್ಕೊಂಡಾಗಲಿಂದನೂ ನಾನು ತಗೊಂಡಿದ್ದೀನಿ, ಆಯ್ತಾ. ನನಗೂ ಸುಮಾರು ಮರ್ತು ಹೋಗ್ತಿತ್ತು, ಈಗ ಒಳ್ಳೆ ಕೆಲಸ ಆಯ್ತು, ಈಗಲೇ ತಗೊತೀನಿ ನಾನು ಕೂಡ, ಆಯ್ತಾ. ಯಾಕಂದ್ರೆ ನಾನು ಈಗ 3 ವರ್ಷದಿಂದ ನಿಮ್ಮ ಜೊತೆಗೆ ಓಡಾಡ್ತೀನಿ, ಆಯ್ತಾ. ಚಪ್ಪಲಿ ಹಾಕೊಂಡು ಓಡಾಡೋದನ್ನು ನೋಡಪ್ಪ, MLR ಆಗಲಿ ಚಪ್ಪಲಿ ಹಾಕೊಂಡು ಓಡಾಡ್ತಾರಂತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಆಯ್ತಾ. ತಗೊಳ್ಳೇಬೇಕು ಎಲ್ಲರೂ, ಯಾರೂ ಬಿಸಾಕಬಾರ್ದು. ನಾನು 3 ದಿವಸದಿಂದ ಕೇಳಿದೆ, ಆಯ್ತಾ. ಎಲ್ಲ ಯಾವುದೋ ಶಾಲೆಗೆ ಹೋಗಿದ್ದೆ, ಮಕ್ಕಳು ನೋಡ್ತಾ ಇದ್ದೆ, ಅಲ್ಲೆಲ್ಲ ಅನಿಮಿಯ ಕಾಣಿಸ್ತಾ ಇತ್ತು ಅವ್ರಿಗೆ. ಸೊ ಹೇಳ್ತಾ ಇದ್ದೆ ನಾನು, ಯಾಕೆ ಕೊಟ್ಟಿಲ್ವಾ ಅಂತೇಳಿ. ಇಲ್ಲ ಸರ್, ಪ್ರೋಗ್ರಾಮ್ ಮಾಡ್ತೀವಿ ಅಂದರು. ಸೊ ಇದು ಬಹುಮುಖ್ಯ ಕಾರ್ಯಕ್ರಮ, 6 ತಿಂಗಳಿಗೊಂದ್ಸರಿ ಎಲ್ಲರೂ ತಗೊಳ್ಳೇಬೇಕು. ನೀವು ಎಲ್ಲ ಫಸ್ಟ್ ತಗೋಬೇಕು. ಸೊ ಎಲ್ಲ ನಿಮ್ಮ ಬಾಯಿಗೆ ಇವತ್ತು ನಾನೇ ಹಾಕ್ತೀನಿ, ಎಲ್ಲ ಚೀವಬೇಕು. ಯಾರಾದರೂ ಉಗಿಯೋದು ಅಲ್ಲಿ ಬಿಡಿಸೋದು ಮಾಡಲಿ, ನೋಡ್ತೀನಿ. ಕರ್ನಾಟಕ ವತಿಯಿಂದ ನಾವು ಪ್ರತಿ ವರ್ಷ 2 ಬಾರಿ ಮಾಡ್ತಾ ಇದ್ವಿ. ಈ ವೇದಿಕೆ ಮೇಲೆ ಹಾಸನಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶ್ರೀ NT ಶ್ರೀನಿವಾಸ್ ಸರ್ ಅವರಿಗೆ ನಾವೊಂದು ಸ್ವಾಗತ ಕೊಡ್ತಿದ್ದೀನಿ. ಅದ್ರ ಜೊತೆಗೆ ಇರ್ತಕ್ಕಂಥ ಈ ಊರಿನ ಪ್ರಮುಖ ಮುಖಂಡರುಗಳಿಗೆ ನಾನು ಸ್ವಾಗತ ಕೊಡ್ತೀನಿ. ಮಕ್ಕಳಿಗೂ ಹಾಗೂ ಶಾಲಾ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೂ ನಾನು ನಮಸ್ಕರಿಸುತ್ತಾ, ನಿಮಗೆಲ್ಲ ಗೊತ್ತಾಯಿದೆ, ಕೂಡ್ಲಿಗಿ ತಾಲೂಕಿನಲ್ಲಿ ಇಲ್ಲಿವರೆಗೂ ನಾವು 2 ಸಾರಿ ಮಾಡ್ತಾ ಬಂದಿದ್ದೀವಿ. ಬಟ್ ಆಗಸ್ಟ್ 10 ನಾವು, ಅದಾದಮೇಲೆ ಮಾಪಪ್ಪು 17ಕ್ಕೆ ಮಾಡ್ತೀವಿ. ಜಂತುಹುಳು ನಿವಾರಣಾ ದಿನಾಚರಣೆ ಯಾಕೆ ಆಚರಿಸ್ಬೇಕಂದ್ರೆ, ಮಕ್ಕಳು ನಮಗೆಲ್ಲ ಗೊತ್ತೇ ಇದೆ, ಜಂತುಹುಳುಗಳು ಹೇಗೆ ಬರುತ್ತೆ ಹೇಗೆ ಅನ್ನೋದು ಮುಖ್ಯ. ಸೊ ನಾವು ಜಂತುಹುಳುಗಳು ಮಣ್ಣಲ್ಲಿ, ಒಬ್ಬ ಯಾರಾದರೂ ಸೋಂಕಿತ ಬಾಧೆ ಇರ್ತಕ್ಕಂಥ ವ್ಯಕ್ತಿ ಮಣ್ಣಿನಲ್ಲಿ ಏನಾದರೂ ಹೋಗಿ ಮಲ ವಿಸರ್ಜನೆ ಮಾಡಿ ಆ ಒಂದು ಬಾಧಿತ ವ್ಯಕ್ತಿಯಿಂದ ಮೊಟ್ಟೆಗಳು ಹೋಗಿ ಮಣ್ಣಲ್ಲಿ ಫಿಕ್ಸ್ ಆಗುತ್ತೆ. ಸೊ ನೀವು ಆಟ ಆಡುವಾಗ ಕೈಗಳು ತೊಳೆದಿದ್ದಾಗ ಏನಾದರೂ ನೀವು ಆಹಾರ ಸೇವನೆ ಮಾಡೋದಾಗಲಿ, ನೀರಿನಲ್ಲಿ ಏನಾದರೂ ಅದು ಮೊಟ್ಟೆಗಳೇನೋ ಕಲುಷಿತ ನೀರನ್ನು ಹಂಗೆ ನೇರವಾಗಿ ಸೇರಿಸಿದ್ರಿಂದಾಗಿ ಏನಾಗುತ್ತೆ, ಮೊಟ್ಟೆ ನಿಮ್ಮ ಹೊಟ್ಟೆ ಒಳಗೆ ಸೇರ್ಕೊಳ್ಳುತ್ತೆ. ಆ ಹೊಟ್ಟೆ ಒಳಗೆ ಸೇರ್ಕೊಳ್ಳೋ ಮೊಟ್ಟೆ ಏನಾಗುತ್ತೆ, ಒಂದು ಹುಳು ಆಗಿ ಹೊಟ್ಟೆಯಲ್ಲಿ ಹಲವಾರು ತುಂಬ ಹುಳುಗಳು ಬರೆದಾಗ ಏನಾಗುತ್ತೆ, ನೀವು ಸೇರಿಸ್ತಕ್ಕಂಥ ಆಹಾರ, ತರಕಾರಿ, ಸೊಪ್ಪು ಏನೇ ಸೇರಿಸಿದ್ರು ಅದು ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳು ಸೇರುವುದಿಲ್ಲ. ಸೊ ಹಾಗಾಗಿ ಈ ಜಂತುಹುಳುಗಳ ನಿವಾರಣೆಗೋಸ್ಕರ ನಾವು ಆಲ್ಬೆಂಡಜೋಲ್ ಮಾತ್ರ ತೆಗೆದುಕೊಂಡಲ್ಲಿ ಮಾತ್ರ ಇದನ್ನ ಜಂತುಹುಳುಗಳನ್ನು ನಾವು ಹೊಡೆದೋಡಿಸ್ಬೋದು. ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕು. ಪ್ರತಿ ಬಾರಿ ನೀವು ಮಲ ವಿಸರ್ಜನೆ ಹೋದಾಗ ಕೈಗಳನ್ನ ಸೋಪಿನ ತೊಳ್ಕೋಬೇಕು. ಅದಾದ್ಮೇಲೆ ಯಾವಾಗಲೂ ತರಕಾರಿಗಳನ್ನ ಏನೇ ಸೇವನೆ ಮಾಡಬೇಕಾದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಬಳಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಮಕ್ಕಳು ಹೆಚ್ಚಾಗಿ ಏನಾಗ್ತಾರೆ, ಇಲ್ಲಿ ಹಳ್ಳಿಗಳಲ್ಲಿ ಪಾದಚಾರಿ ಲೈಕ್ ಇದು ಸ್ತ್ರೀ ಪಾದರಕ್ಷೆಗಳನ್ನು ಬಳಸಲ್ಲ. ಸೊ ಅದಕ್ಕಾಗಿ ಪಾದರಕ್ಷೆಗಳನ್ನ ಬಳಸಬೇಕು. ಯಾಕಂದ್ರೆ ಈ ಜಂತುಗಳು ಇರ್ತಕ್ಕಂಥ ಮಣ್ಣಲ್ಲಿ ಏನಾದರೂ ಮೊಟ್ಟೆಗಳಿತ್ತು ಅಂದರೆ ನೀವೇನಾದರೂ ಚಪ್ಪಲಿ ಏನೋ ಹಾಕೊಳ್ಳೋದು ಹಂಗೆ ಬಳಸಿದ್ರೆ ಧೈರ್ಯವಾಗಿ ನಿಮ್ಮ ಚರ್ಮದ ಮುಖಾಂತರ ಕೂಡ ಅದು ದೇಹಕ್ಕೆ ಹೋಗುತ್ತೆ.
ಸೊ ಈ ಒಂದು ವಿಧಗಳಲ್ಲಿ ಇರ್ತದೆ. ಇದನ್ನೆಲ್ಲ ನೀವು ಕಾಪಾಡ್ಕೊಂಡ್ ಬಂದ್ರೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಬೇಕು, ಚೆನ್ನಾಗಿ ಸ್ಲಿಪ್ಪರ್ ಹಾಕೊಂಡು ನಡಿಬೇಕು. ಅದಾದ್ಮೇಲೆ ಯಾವುದೇ ಥರದ ಆಹಾರ ಅಥವಾ ನೀರು ಕುಡಿಯುವಾಗ ಸ್ವಚ್ಛತೆಯಾಗಿ ಇಟ್ಕೊಂಡು ಕಾಸಾಸಿ ನೀರು ಕುಡಿಬೇಕು, ತರಕಾರಿಗಳನ್ನ ತೊಳೆದು ತಿನ್ಬೇಕಂತ ನಾನು ಮನವಿ ಮಾಡ್ತಾ, ಪ್ರತಿ ವರ್ಷ ನೀವೆಲ್ಲ ಮಾಡ್ಕೊಂಡ್ ಬಂದಿದ್ದೀರಿ, ಪ್ರತಿ ಸರಿನೂ ನಾವು ಕೊಡ್ತೀವಿ. ಆದ್ರೆ ಮಕ್ಕಳು, ಕೆಲವೊಂದು ಮಕ್ಕಳು ಅದನ್ನ ತಗೊಳ್ಕೊಳ್ದೆ ಇದನ್ನ ಬಿಸಾಕ್ತಾರೆ. ಸೊ ಸರ್ ಕಡೆಯಿಂದ ನಾನು ಮಾಡಿಸ್ತಿರೋ ಉದ್ದೇಶ ಇಷ್ಟೇ. ಎಲ್ಲ ಸೊ ನೀವು ತಿಂದಿದ್ದು ಹೊಟ್ಟೆಗೆ ಸೇರುತ್ತೆ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ಯಾರು ಇದನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಇವನ್ನ ಪ್ರತಿಯೊಬ್ಬರು ಸೇವಿಸಬೇಕು, ತುಂಬಾ ಇಂಪಾರ್ಟೆಂಟ್ ಇದೆ. ಆಯ್ತಾ? ನೀವು ನಿಮ್ಮ ಶಾಲೆ ಬಗ್ಗೆ ಗೊತ್ತಿದೆ ನಿಮಗೆ, ಈ KP ಶಾಲೆ ಆಗಿದೆ. ಆಮೇಲೆ ಈಗ ಈ ವರ್ಷ ಒಂದು ಹೊಸ ಹಾಸ್ಟೆಲ್ ಕೂಡ ಬರ್ತದೆ. ಸಾಧ್ಯವಾದರೆ ಈ ವರ್ಷನೇ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿ ಮುಂದಿನ ವರ್ಷ ಕಟ್ಟಡ ರೆಡಿ ಮಾಡೋಕ್ಕೆ ಇವು ಹೆಣ್ಮಕ್ಳದ್ದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲು ರೆಡಿ ಆಗ್ತಾ ಇದೆ. ಆಯ್ತಾ? ಸೊ ಇದು ಒಂದು ಆಲ್ಬೆಂಡಜೋಲ್ ಮಾತ್ರ ಯಾರು ಬಿಸಾಕಬಾರ್ದು, ಎಲ್ಲರೂ ನುಂಗಬೇಕು. ಆಯ್ತಾ? ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡ. ಆಯ್ತಾ? ಇನ್ನೊಂದು ಕರಿಲ್ಲ ಸರ್, ಮಣಿ ಇನ್ನೊಬ್ರು ಕರಿಲ್ಲ ಸರಿ ಮಣಿ. ಯಾರು ತಗೊಂಡಿಲ್ಲ, ಯಾರು ತಗೊಂಡೇ ಇರೋ ಬನ್ನಿ, ಯಾರು ತೊಳೆದೇ ಇರೋ ಬನ್ನಿ. ಮಣಿ ಮಾಡಪ್ಪ. ನೆಕ್ಸ್ಟ್ ಯಾರು ಬನ್ನಿ, ಆಚಾರ್ಯ ಬನ್ನಿ. ಯಾರು ತಗೊಂಡಿಲ್ಲ ಸರ್ ಬನ್ನಿ. ಇನ್ಯಾರು ಚಿಪ್ಪಾಗಿ ನುಂಗದಲ್ಲ ಭವಾನಿ ಎಲ್ಲ ತಗೋಬೇಕು. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ನಮ್ಮ ನೆಚ್ಚಿನ ಎಲ್ಲರೂ ಕವರ್ ಹಾಕ್ಬೇಕು. ಎಲ್ಲ ಅಭಿಷೇಕ್ ಭಗವಾನರಿಗೆ ಹೃತ್ಪೂರ್ವವಾಗಿ ಹಾಗೆ ಮುತ್ತುಮುತ್ತು ಕೂಡ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಲೋ 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 ನಾನು ಆಗಿತ್ತು, ಈಗ ನಾನು ನೋಡಿದೆ. ಹಲೋ 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 ಓಕೆ, ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ವೇದಿಕೆಯಲ್ಲಿರುವ ಸನ್ಮಾನ್ಯ ಶಾಸಕರಿಗೆ, ವಿವಿಧ ಮುಖಂಡರುಗಳಿಗೆ, ಶಾಲೆಯ ಟೀಚರ್ಸ್ಗಳಿಗೆ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ನ್ಯಾಷನಲ್ ಡಿವರ್ಮಿಂಗ್ ಡೇ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಕೊಡ್ತಾ, ತಮಗೆಲ್ಲ ಗೊತ್ತಿದೆ ಸರ್ಕಾರದಿಂದ ಪ್ರತಿ ವರ್ಷ 2 ಬಾರಿ ಅಂದರೆ ಪ್ರತಿ ಫೆಬ್ರವರಿ ಮತ್ತು ಆಗಸ್ಟಲ್ಲಿ ನಾವು ಜಂತು ಹುಳು ನಿವಾರಣಾ ಟ್ಯಾಬ್ಲೆಟ್ ಆಲ್ಬೆಂಡಜೋಲನ್ನು ನಾವು 1 ರಿಂದ 19 ವರ್ಷದ ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದೀವಿ. ಇದರ ಪ್ರಮುಖ ಕಾರಣ ಏನಂದರೆ, ನಮ್ಮ ಇಂಡಿಯಾದಲ್ಲಿ ವರ್ಮ್ ಇನ್ಫೆಸ್ಟೇಷನ್, ಜಂತು ಹುಳುಗೆ ಬಾಧೆ ಆಗ್ತಿರ್ತಕ್ಕಂಥ ಮಕ್ಕಳು ಬಹಳ ಕಾಮನ್, ಸರ್ವೇ ಸಾಮಾನ್ಯ.
ಸೊ ಇದರಿಂದ ನಿಶಕ್ತಿ ಆಗಬಾರ್ದು, ಅನಿಮಿಯಾ ಆಗಬಾರ್ದು, ಮಾಲ್ನ್ಯೂಟ್ರಿಷನ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿ ವರ್ಷ 2 ಬಾರಿ ಫೆಬ್ರವರಿ ಮತ್ತು ಆಗಸ್ಟಲ್ಲಿ ನಾವು ಈ ಆಲ್ಟರ್ನೇಟಿವ್ ಟ್ಯಾಬ್ಲೆಟ್ ಅನ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸದರಿ ಕಾರ್ಯಕ್ರಮನ ಎಲ್ಲರೂ ಯಶಸ್ವಿಗೊಳಿಸಬೇಕು ಮತ್ತು ವಾಲಂಟ್ರಿಯಾಗಿ ಈ ಟ್ಯಾಬ್ಲೆಟ್ ಅನ್ನ ತಗೋಬೇಕು. ತಮಗೆಲ್ಲ ಗೊತ್ತಿರಲಿ, ಇದು ಸ್ವೀಟ್ ಇರ್ತದೆ ಟ್ಯಾಬ್ಲೆಟ್, ಕಹಿ ಇರಲ್ಲ ಆಯ್ತಾ. ಟ್ಯಾಬ್ಲೆಟ್ ತಗೊಂಡ್ಮೇಲೆ ನುಂಗಬಾರ್ದು, ಚೀಪಬೇಕು. ಓಕೆ, ಸೊ ನಿಮ್ಮ ಬೆಳಿಗ್ಗೆನ ಒಂದು ಕೂಡ್ಲಿಗಿಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಅಲ್ಲಿ ಪ್ರದೀಪ್ ಡಾಕ್ಟ್ರು ನಾವು ಕೂಡ ಮಕ್ಕಳ ಜೊತೆಗೆ ನಾವು ತಗೊಂಡಿದ್ದೀವಿ. ಇಲ್ಲಿ ಮತ್ತೆ ಯಾಕೆ ತಗೊಂಡಿಲ್ಲ ಅಂತ ಕೇಳಬೇಡಿ ಆಯ್ತಾ. ಸೊ ಈಗ ಸರ್ ಇದ್ರ ಕುರಿತು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಕೂಡ ಮಾರ್ಗದರ್ಶನ ಇರ್ತಕ್ಕಂಥ ನಮ್ಮ MLA ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಶಾಲೆಯ ವತಿಯಿಂದ ಎಲ್ಲ ಪ್ರಮುಖರ ವತಿಯಿಂದ ನಮ್ಮ ಮುಖ್ಯಗಳ ವತಿಯಿಂದ ಎಲ್ಲ ಶಿಕ್ಷಕರ ವತಿಯಿಂದ ಹಾಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಇರತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾರ ಕಡೆ ತಗೊಳ್ಳಿ. ಮತ್ತೆ ಇದಕ್ಕೆ ಅನ್ನೋದು ತುರ್ಕಿ ಆಗೋದು, ಕಡಿತ ಆಗೋದು ಇವಿಂದನೇ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ರಾಷ್ಟ್ರೀಯ ಗಂಟುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ, ಆಗಸ್ಟ್ 10 ಇವತ್ತು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಿಮ್ಮ ಉತ್ತಮ ಶಿಕ್ಷಣಕ್ಕೆ, ನಿಮ್ಮ ಆರೋಗ್ಯಕ್ಕೆ ನಾವು ಎಲ್ಲ ನಿಮ್ಗೆ ಏನೇನು ಸೌಕರ್ಯಗಳ ಬಗ್ಗೆ ಎಲ್ಲ ಒದಗಿಸ್ತೀವಿ ಆಯ್ತಾ. ನೀವು ನಿಶ್ಚಿಂತೆಯಿಂದ ಓದಿ ಆಯ್ತಾ. ಯಾವುದೇ ರೀತಿ ಬೇರೆ ಓದೋದ್ ಬಿಟ್ಟು ಬೇರೆ ಬಗ್ಗೆ ಗಮನ ಬೇಡ ಆಯ್ತಾ. ಶಾಲೆ ಮತ್ತು ಐರನ್ ಮಾತ್ರೆ ಕೊಡ್ತಾ ತಗೊಂತಾ ಇದ್ದೀರಾ? ತಗೊಂತಾ ಇದ್ದೀರಾ ಇಲ್ವಾ? ಅಲ್ಲ, ಯಾರು ಬಿಸಾಕ್ಬಾರ್ದು, ತುಂಬಾ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳಿಗೆ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ಐರನ್ ಮಾತ್ರೆ ತುಂಬಾ ತುಂಬಾ ಇಂಪಾರ್ಟೆಂಟು. ಯಾಕೆ? ಬ್ಲಡ್ ಕಡಿಮೆ ಆದ್ರೆ ಏನಾಗುತ್ತೆ? ಬ್ಲಡ್ ಕಡಿಮೆ ಆದ್ರೆ ಏನಾಗುತ್ತೆ? ಅದೇ ಸುಸ್ತು, ತುಂಬಾ ಹಗಲೆಲ್ಲ ಸುಸ್ತಾಗೋದು, ಆಯಸ್ಸು, ಏನು ಶಕ್ತಿ ಇಲ್ಲಂಗೆ ಆಗೋದು, ಏನು ಕೆಲಸ ಮಾಡಕ್ ಆಗಲ್ಲ ಆಯ್ತಾ. RBCs ಎಲ್ಲ ಕಡಿಮೆ ಆಗಿ ಬರೀ ಪ್ಲಾಸ್ಮಾ ಜಾಸ್ತಿ ಆದ್ರೆ ಹಾರ್ಟ್ಗೂ ತೊಂದರೆ ಆಗ್ತದೆ, ಮತ್ತೆ ಏನು ಕೆಲಸ ಮಾಡಕ್ಕಾಗಲ್ಲ, ಸುಸ್ತಿರ್ತದೆ ಆಯ್ತಾ. ರಕ್ತ ಸರಿಯಾಗಿದ್ರೆ ಮುಂದೆ ಎಲ್ಲ ನೀವು ಮದುವೆ ಆಗಿ ಗರ್ಭ ಧರಿಸಂತವ್ರು ಅರ್ಥ ಆಯ್ತಾ. ಸೊ ಅದಕ್ಕೆ ನೀವು ತುಂಬಾ ಆರೋಗ್ಯವಾಗಿರ್ಬೇಕು ಆಯ್ತಾ. ಆರೋಗ್ಯವಂತ ತಾಯಿ, ಆರೋಗ್ಯವಂತ ಮಗು ಇರ್ಬೇಕಂತಂದ್ರೆ ರಕ್ತ ಹೀನತೆ ಇರಬಾರ್ದು. ಸೊ ನಮ್ಮ ದೇಶದಲ್ಲಿ ಅದೊಂದು ದೊಡ್ಡ ಕಳಂಕ. ಸೊ ಅದಕ್ಕೋಸ್ಕರ ಇದು ತುಂಬಾ ತುಂಬಾ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದಾವೆ ದೇಶದಲ್ಲಿ. ಪಲ್ಸ್ ಪೋಲಿಯೋ, TBದು ಅರ್ಥ ಆಯ್ತಾ, HIV, ಅದೇ ರೀತಿ ಜಂತು ಉಳೋದು ತುಂಬಾ ಇಂಪಾರ್ಟೆಂಟು, ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅನಿಮಿಯದು ಅರ್ಥ ಆಯ್ತಾ. ಸೊ ಯಾವುದು ಬಿಸಾಕ್ಬಾರ್ದು ಗೌರ್ಮೆಂಟ್ ಇಂದ. ಗೌರ್ಮೆಂಟ್ ಫ್ರೀ ಕೊಡ್ತಂದ್ರೆ ಗೌರ್ಮೆಂಟ್ ಏನು ಫ್ರೀ ಇಲ್ಲ. ಗೌರ್ಮೆಂಟು ಆ ಕಂಪ್ನಿಯವ್ರಿಗೆ ದುಡ್ಡು ಕೊಡುತ್ತೆ, ದುಡ್ಡು ಕೊಟ್ಟು ಕೊಂಡ್ಕೊಂಡು ನಿಮಗೆ ಫ್ರೀ ಕೊಡ್ತಾರೆ ಅರ್ಥ ಆಯ್ತಾ. ಇದು ಏನೀಗ ನಾವು ತಿಂತಾ ಇರೋದು ಫ್ರೀ ಅಲ್ಲ, ಅದು ಸರ್ಕಾರ ಕಂಪ್ನಿಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುತ್ತೆ ಅರ್ಥ ಆಯ್ತಾ. ಕೊಂಡ್ಕೊಳ್ಳೋಕೆ ಆಗಲ್ಲ ಕೆಲವರು ನೋಡಿ. ಈಗ ಒಂದು ಜಂತುಳ ಬಂದು ಅನಿಮಿಯಾ ಬಂದು 4% 3% ಆದ್ರೆ ಬಿದ್ದ ಎಲ್ಲ ಒಂದ್ ಕಡೆ ಸತ್ತೋಗ್ತಾನಪ್ಪ ಅರ್ಥ ಆಯ್ತು. ಇಲ್ಲ ಬೇರೆ ಬೇರೆ ಕಾಯಿಲೆಗಳು ಬರ್ತಾರೆ, ಸತ್ತೋಗ್ತಾರೆ ಆಯ್ತಾ. ಸೊ ಒಂದು 10 ರೂಪಾಯಿ ಮಾತ್ರೆ ತಗೊಳಕ್ ಆಗ್ತಾನೆ ಸತ್ತು ಹೋದ್ರು ಅಂತಂದ್ರೆ ತುಂಬಾ ಅನ್ಯಾಯ ಅಲ್ವಾ. ಅದಕ್ಕೋಸ್ಕರ ಸರ್ಕಾರ ಇವನ್ನೆಲ್ಲ ತುಂಬಾ ಜವಾಬ್ದಾರಿಯಿಂದ ಉಚಿತ ಕೊಡ್ತಾರೆ ಆಯ್ತಾ. ಯಾರು ಬಿಸಾಕ್ಬಾರ್ದು, ಯಾರು ಮಾತ್ರ ಸರ್ಕಾರ ಸೇವೆದು ಒಂದು ಮಾತ್ರನೂ ಬಿಸಾಕ್ಬಾರ್ದು ಆಯ್ತಾ. ಓಕೆ, ಥ್ಯಾಂಕ್ ಯು. ಎಲ್ಲ ಅತಿಥಿ ಮಹಿಳೆಯರಿಗೆ